ಬಹಳ ವರ್ಷದಿಂದ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ವಾರ್ಡ್ ರಸ್ತೆಗಳು ಕಂಪ್ಲೀಟ್ ಆದ್ಮೇಲೆ ಈ ರಸ್ತೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಿಧಾನ ಆಗಿದೆ. ಯಾಕೆಂದ್ರೆ ಗೊಲ್ರಟ್ಟಿಯಿಂದ ಅಪಾರ್ಟ್ಮೆಂಟ್ಸ್ ಅಂತ ಸುಮಾರು 40 ಕೋಟಿ ಬೇಕು. ಒಂದೇ ಸಾರಿ ಕಂಪ್ಲೀಟ್ ಮಾಡಬೇಕಾದ್ರೆ ಅಷ್ಟು ಹಣ ಸರ್ಕಾರದಿಂದ ಕೊಟ್ಟಾಗ ಮಾತ್ರ ಮಾಡೋಕ್ಕಾಗ್ತದೆ. ಒಂದೊಂದು ಭಾಗ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಉಪಮುಖ್ಯಮಂತ್ರಿಗಳು 100 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಆ 100 ಕೋಟಿ ಹಣದಲ್ಲಿ ಸುಮಾರು 40 ಕೋಟಿ ಹಣವನ್ನ ಈ ರಸ್ತೆಗೆ ಕೂಡ ಹಾಕಿದ್ದೇವೆ. ಡಾಂಬರೀಕರಣ ಆ ಕಡೆ ಈ ಕಡೆ ಮಾಡ್ತಕ್ಕಂಥ ಅದಕ್ಕೆ ಚಾಲೆಂಜ್ ಎಲ್ಲ ಮಾಡಿದ್ದೇವೆ. ಇದು 2ನೇ ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ಮಾಡಿದ್ರೆ ಈ ರಸ್ತೆ ಬಹುತೇಕ ಕಂಪ್ಲೀಟ್ ಆಗ್ತದೆ. ನಮ್ಮ ಕ್ಷೇತ್ರ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡ್ತಕ್ಕಂಥದ್ದು. ಏರೋಳ್ಳಿ ವಾರ್ಡ್ ಇನ್ನೂ 5 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. 5 ಕೋಟಿ ಕೊಟ್ಟರೆ ಬಹುಶಃ ಈರೋಳ್ಳಿ ವಾರ್ಡ್ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ. ಈರೋಳ್ಳಿ ಕಾಲೋನಿಗೆ 200 ಕೋಟಿ ಸಪ್ರೇಟ್ ಆಗಿ ಹಾಕಿದ್ದೇವೆ. ಅದು ಡ್ರೈನೇಜು ಬೇರೆ ಬೇರೆ ಎಲ್ಲ ಕೂಡ ಒಂದೂವರೆ ತಿಂಗಳಿನಲ್ಲಿ ಬಹುಶಃ ಎಲ್ಲ ರಸ್ತೆಗಳು ಕೂಡ ಕಂಪ್ಲೀಟ್ ಆಗ್ತವೆ. ಇದು ನಮ್ದು 100 ಬಳ್ಳಿ ವ್ಯಾಪ್ತಿ ಇರ್ತಕ್ಕಂಥದ್ದು. UGD ಇರಲಿಲ್ಲ, ಕಾವೇರಿ ಇರಲಿಲ್ಲ. ಇವೆಲ್ಲ ಒಂದ್ ಕಡೆಯಿಂದ UGD ಕಾವೇರಿಯನ್ನ ಮಾಡಿಸಿ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲೆಂಜ್ ಮಾಡ್ತೇವೆ. ರಾಜಕಾರಣಿಗಳು ಕೂಡ ಬಹಳಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ಬಹುತೇಕ ಡ್ಯಾಮೇಜ್ ಕಂಟ್ರೋಲ್ ಆಗಿದೆ. ಈ ಸರ್ಕಾರನೂ ಕೂಡ 232 ಕೋಟಿ ರಾಜಕಾರಣಿಗೂ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕೆಂಗೇರಿಯಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಈ ಭಾಗದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಇತ್ತು ಅದು ಕೂಡ ಪೂಜೆಯನ್ನ ಮಾಡಿ ಸ್ಟಾರ್ಟ್ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನ ಮಾಡ್ತೇವೆ. ನಿಜ ರಸ್ತೆಗಳು ಕೂಡ ಡಾಂಬರೀಕರಣ ಸ್ಟಾರ್ಟ್ ಮಾಡಿದ್ದೇವೆ. ಬಹುಶಃ ಈ ದೇಶದಲ್ಲಿ ಎಲ್ಲ ರಸ್ತೆಗಳು ಮೇಜರ್ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ. ಏರೋಳಿ ಮೇನ್ ರೋಡ್ ಮೆಟ್ರೋ ಬರ್ತದೆ, ಮತ್ತೆ ರಸ್ತೆ ಡಬಲ್ ಡಿಕ್ ಅದೆಲ್ಲ ಕೂಡ ಆಗಿದೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಂತಿದೆ, ಸರ್ವೆ ಮಾಡ್ತಿದ್ದಾರೆ. ಇಕ್ಕರ್ ಕಾಲೋನಿಯಿಂದ ಅಪ್ ಟು ಸೀಗೇರಿ ಗಂಟ ಮಾಡ್ತಿದ್ದೆ. ಈಗ ಅಪ್ ಟು ತಾವರ್ಕೆರೆ ಗಂಟ ಮೆಟ್ರೋ ಮಾಡ್ತಕ್ಕಂಥದಕ್ಕೆ ಕೂಡ ಚಾಲನೆಯನ್ನು ಮಾಡಿದ್ದೀವಿ. ಅದಾದರೆ ಸ್ವಲ್ಪ ಟ್ರಾಫಿಕ್ ಕೂಡ ಕಮ್ಮಿ ಆಗ್ತದೆ. ಟ್ರಾಫಿಕ್ ಸಿಗ್ನಲ್ ಈಗ ಆಲ್ರೆಡಿ ಏರೋಳಿ ಮೇನ್ ರೋಡಲ್ಲಿ ಆಲ್ರೆಡಿ ಮೇನ್ ರಸ್ತೆಯಲ್ಲಿ 2-3 ಕಡೆ ಸಿಗ್ನಲ್ ಕೂಡ ಹಾಕಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸರ್ವೆ ಮಾಡಿ ಜಾಸ್ತಿ ಹತ್ರ ಆದರೆ ಸಿಗ್ನಲ್ ಬೇಡ ಅಂತೇನೋ ಈ ಸ್ಪೀಡ್ ಕಾಲೇಜ್ ಕರ್ನಾಟಕ ರೋಡಲ್ಲಿ ಅವರು ಸಿಗ್ನಲ್ ಹಾಕಿಲ್ಲ. ಬಹುತೇಕ ಸಾರ್ವಜನಿಕರು ಕೂಡ ಅದನ್ನ ಅಲ್ಲಿ ಸಿಗ್ನಲ್ ಲೈಟ್ನ ಹಾಕಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ರಾಜಗೋಪಾಲ್ 3-4 ರಸ್ತೆ ಕಾಂಕ್ರೀಟ್ ಮತ್ತೆ ಯಾರಲ್ಲಿ ರಸ್ತೆ ಮುಟ್ಟಿಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಮಾಡಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಹೇಳಿದ್ದೇನೆ, ಅದು ಮಾಡ್ತಾರೆ. ಎಲ್ಲ ಕಡೆ ಕ್ಷೇತ್ರ ಪೂರ್ತಿ LED ಬಲ್ಬ್ನ ಹಾಕ್ತಕ್ಕಂಥದಕ್ಕೆ ಕೂಡ ಚಾಲೆಂಜ್ ಮಾಡ್ತಾ ಇದ್ದಾರೆ. ಲೋಕೇಶ್ ಅಧ್ಯಕ್ಷ ಆದ್ಮೇಲೆ ಬಹಳಷ್ಟು ಆಕ್ಟಿವ್ ಆಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮನೆಗೆ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಯಾರು ವಿರೋಧಿಗಳಿದ್ದಾರೆ ಅವ್ರ ಮನೆಗೆ ಫಸ್ಟ್ ಹೋಗೋನೆ. ಯಾಕೆ ವಿರೋಧಿಗಳನ್ನ ಫಸ್ಟ್ ಸೆಪರೇಟ್ ಮಾಡಿಕೊಂಡ್ರೆ ಈ ವಾರ್ಡಲ್ಲಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿರೋಧ ಅಂದ್ರೆ ಬೇರೆ ಬೇರೆ ಏನಿಲ್ಲ, ಸುಮ್ಮನೆ ಮಾತನಾಡ್ತಾರೆ ವಿರೋಧ ಅದೆಲ್ಲ ಸರಿಪಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಬಟ್ ಒಂದು ಏನೆಲ್ಲ ಕೆಲಸ ಮಾಡ್ತೀವಿ ಅದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ನಾನೀಗ 4ನೇ ಬಾರಿಗೆ ಹಿಂದೆ ಹೆಂಗಿತ್ತು, ಇವಾಗ ಏನಾಗ್ತದೆ, ಮುಂದೆ ಏನಾಗ್ತದೆ,
ಸುಮ್ಮನೆ ಉಗಾದಿ ಹಬ್ಬಕ್ಕೆ ಬ್ಯಾನರ್ ಕಟ್ಬಿಡುದು, ಸಂಕ್ರಾಂತಿ ಹಬ್ಬಕ್ಕೆ ಬ್ಯಾನರ್ ಕಟ್ಬಿಟ್ಟು ಏನಾಗ್ತಿದೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಬೇಕು. 5 ವರ್ಷಕ್ಕೊಂದ್ಸಾರಿ ಎಲೆಕ್ಷನ್ ಅಲ್ಲಿ ಬರ್ತಕ್ಕಂಥ ಕೂಡ ನಾವೆಲ್ಲ ಕೂಡ ನೋಡಿದ್ದೀವಿ. ಈ ಸರ್ಕಾರದಲ್ಲಿ ಎಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ, 4-5 ದಿನದಿಂದ ಇನ್ನು 90 ಕೋಟಿ ಅನುದಾನವನ್ನ ನಮ್ಮ ಬೆಂಗಳೂರಿಗೆ, ನಮ್ಮ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಟೆಂಡರ್ ಕೂಡ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ವಾರ್ಡ್ ಕೂಡ ಯಾವುದಾದ್ರು ಬ್ಯಾಲೆನ್ಸ್ ಇದೆ ಅದೆಲ್ಲ ಕೂಡ ಬಹುತೇಕ ಕಂಪ್ಲೀಟ್ ಆಗ್ತದೆ. ಬೇಸಿಗೆಯಲ್ಲಿ ಅಲ್ಲಲ್ಲಿ ವಾಟರ್ ಟ್ಯಾಂಕ್ ಅನ್ನು ಇಟ್ಟು ಏನು ತೊಂದರೆ ಆಗಿರ್ತಕ್ಕಂಥ ರೀತಿಯಲ್ಲಿ ಬಿಡುಗಡೆ ಆಗಲಿ ಸಭೆ ಕೂಡ ಮಾಡಿದ್ದೇವೆ. ನನ್ನ 2-3 ತಿಂಗಳು ನೀರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಗೂಡಿರ್ತಕ್ಕಂಥದ್ದಿದೆ ಅದೆಲ್ಲವನ್ನು ಕೂಡ ಡಂಬರೀಕರಣ ಮಾಡೋಕ್ಕಿಂತ ಮುಂಚೆ ಅದನ್ನ ಹೂಳು ಹಚ್ಚಬೇಕು ಅಂತಕ್ಕಂಥದ್ದನ್ನು ಕೂಡ ಇದೆ. ಈ ಥರದೆಲ್ಲ ಮೂಲಭೂತ ಸೌಕರ್ಯಗಳಿದೆ, ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡಿದ್ದಾರೆ. ಈ ರಸ್ತೆಯನ್ನು ಕೂಡ ಎಲ್ಲ ಕೂಡ ಸಹಕಾರ ಕೊಡಬೇಕಾಗಿದೆ. ಪಾರ್ಕಿಂಗ್ ಇರ್ಬೋದು, ಯೂಸ್ ಮಾಡ್ತಾ ಇದ್ದಾರೆ. ವಾರ 10 ದಿವಸ ಡಂಬರೀಕರಣ ಮಾಡುವ ತನಕ ಪಾರ್ಕಿಂಗ್ ಬೇರೆ ಕಡೆ ಕಾಣ್ಕೊಂಡ್ರೆ ಈ ರಸ್ತೆ ಒಂದು ಒಳ್ಳೆಯ ರಸ್ತೆಯಾಗಿ ಆಗ್ತದೆ. ಸಾರ್ವಜನಿಕರು ಹೇಳಿ ಎಲ್ಲ ಮಿತ್ರರು ಕೂಡ ಮಾತನಾಡಿದ್ದಾರೆ. ಒಳ್ಳೆಯದಾಗಲಿ. ಕೂಡ ಉಪಮುಖ್ಯಮಂತ್ರಿಗಳು ಕೇಳಿದ್ರು 417 ಕೋಟಿ ಟಾಪಿಕ್ ಬೇಕು ಅಂತಕ್ಕಂಥ ಮೇನ್ ರೋಡ್ ಕೇಳಿದ್ದೇವೆ. ಅಂದ್ರಳ್ಳಿ ಮೇನ್ ರೋಡ್ ಕೂಡ ಅದನ್ನು ಕೂಡ ಕೇಳಿದ್ದೇವೆ. ದೊಡ್ಡ ದೊಡ್ಡ ರಸ್ತೆಗಳಿಗೆ ಎಲ್ಲವನ್ನೂ ಕೂಡ ಟಾಪಿಕ್ ಮಾಡಿದ್ರೆ 10 ವರ್ಷ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದೇವೆ. 10 ದಿನದಲ್ಲಿ ಅದು ಕೂಡ ಗೊತ್ತಾಗ್ತದೆ. ನಮ್ಮ ರಸ್ತೆಗಳು ಏನೇನು ಮೂಲಭೂತ ಸೌಕರ್ಯ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಸಂಕ್ರಾಂತಿ ಹಬ್ಬನ ಕೂಡ ಜೋರು ಮಾಡ್ತೀವಿ. ಯುವಕರ ಹಬ್ಬ ಕೂಡ ಜೋರು ಮಾಡ್ತೀವಿ. ಯುವಕರಿಗೆ ಟಿಕೆಟ್ 5,000 ಯುವಕರು ಟಿಕೆಟ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಮೇಳ ಕಾರ್ಯಕ್ರಮ ಪ್ರತಿಯೊಂದು ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡ್ತಾರೆ. ಮಹಿಳೆ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಇದು ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ನಮ್ಮ ಮನೆಯಲ್ಲಿ ಒಬ್ಬ ಮಹಿಳೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿಗೆ ವಿಶೇಷವಾದ ಗಿಫ್ಟ್ ಅನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಯುಗಾದಿ ಹಬ್ಬ ಆದ್ಮೇಲೆ ಅದಕ್ಕೆ ಚಾಲನೆಯನ್ನ ಮಾಡ್ತೇವೆ. ಬಹಳಷ್ಟು ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತಕ್ಕಂಥ. ಅದಾದ್ಮೇಲೆ ದಸರಾ 9 ದಿವಸ 9 ವಾರ್ಡ್ನಲ್ಲಿ 9 ದಿವಸ ಆ ಕಾರ್ಯಕ್ರಮವನ್ನು ಮಾಡಬೇಕು ಅದ್ದೂರಿಯಾಗಿ ಅಂತಕ್ಕಂಥದ್ದು ಕೂಡ. ಬರೀ ಈ ಯಶವಂತಪುರ ಕ್ಷೇತ್ರ ಬರೀ ಡೆವಲಪ್ಮೆಂಟೇ ಇಲ್ಲ, ಸ್ಪೋರ್ಟ್ಸ್ಗೂ ಮಾನ್ಯತೆ ಕೊಡ್ತದೆ, ದೇವಸ್ಥಾನಕ್ಕೂ ಮಾನ್ಯತೆ ಕೊಡ್ತದೆ, ಯುವಕರಿಗೂ ಮಾನ್ಯತೆ ಕೊಡ್ತಾರೆ. ಈಗ ರಾಜಗೋಪಾಲ್ ಕೇಳ್ತಿದ್ರು, ಮಹಿಳೆಯರಿಗೊಂದು ಕಾರ್ಯಕ್ರಮ ಮಾಡ್ತೀರಿ, ಯುವಕರಿಗೆ 18 ವರ್ಷ ಅಂತ ಮಾಡ್ತೀರಿ, ನಮ್ಗೆ 65 ವರ್ಷಕ್ಕೆ ಏನ್ ಮಾಡ್ತೀರಿ? ಆಯ್ತು, 65 ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರ ಅಧ್ಯಕ್ಷ ಇವನ್ನೇ ಮಾಡೋಣ. ಇವನ್ ಮಾಡೋದ್ರಲ್ಲಿ ಅವನ್ ಭಾಷಣ ಮಾಡೋದ್ರಲ್ಲಿ ಅವ್ರ 10 ವರ್ಷ ಆಗಿರ್ತದೆ. ಇವನ್ ಭಾಷಣ ಶುರು ಮಾಡಿದ್ರೆ 65 ವರ್ಷಕ್ಕೆ ಇನ್ನು 10 ವರ್ಷ ಆಗಿರ್ತಾರೆ ಅವ್ನು ನಿಲ್ಲಿಸ್ಬೇಕಾದ್ರೆ ಭಾಷಣ. ರಾಜಗೋಪಾಲ್
ಇಬ್ರು ಜೊತೆಲೆ ಓದ್ತಾ ಇದ್ದು. ಅವನಿಗೆ ಹಣೆ ಬರ ಚೆನ್ನಾಗಿತ್ತು, ಮೇಷ್ಟ್ರಾದ. ನಮ್ಗೆ ಹಣೆ ಬರ ಕೆಟ್ಟಿದ್ದು, ರಾಜಕೀಯ ಅಷ್ಟೇ ಡಿಫ್ರೆಂಟ್. ಈಗ ಏನಾಗಿದೆ, ಅವ್ನು ರಿಟೈರ್ಡ್ ಆದ, ಆರಾಮಾಗಿ ಪೆನ್ಷನ್ ತಗೊಂಡು ಓಡ್ತಾನೆ. ಈಗ ನಮ್ಗೇನಾಗಿದೆ, ಎಲ್ಲಿದ್ದೊಬ್ಬ ಶಾಸಕರೇ ಮೂರಿ ಕೆಟ್ಟದ್ದು ಅಂತಾನೆ, ರೋಡ್ ಎಲ್ಲಿ ಅಂತಾನೆ, ಪಾರ್ಕಲ್ಲಿ ಬರ್ತಾ ಇಲ್ಲ ಅಂತಾರೆ, ಏರೊಳಗೆ ಸ್ಮೆಲ್ ಬರ್ತಾ ಇದೆ ಅಂತಾನೆ, ಇಲ್ಲ ರೋಡ್ ಮುಟ್ಟೋಗಿದೆ ಅಂತಾನೆ, ಊಡತ್ತಾ ಇಲ್ಲ ಅಂತಾನೆ. ಹೀಗೆಲ್ಲ ನಾನಾ ಥರದ್ದು ಕೇಳ್ತಾರೆ. ಬಟ್ ಬೇಡಗೋಪಾಲ್ಗೆ ನೋವೇನಿಲ್ಲ, ಸಂಬಳ ಬರ್ತದೆ. ಊರಲ್ಲಿ ತೆಂಗಿನ ತೋಟ ಆದ್ರೆ ತೆಂಗಿನಕಾಯಿ ಬರ್ತದೆ, ರಾಗಿ ಬರ್ತದೆ, ಅಕ್ಕಿ ಬರ್ತದೆ. ಇದು ನಮಗೆ ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಾಳೆ ನಿರ್ಮಲಾನಂದ ಸ್ವಾಮೀಜಿಯವರು ಕಾರ್ಯಕ್ರಮ ಇದೆ. ಲೋಕೇಶ್ ಅವರು ಬಸ್ಸಿನ ವ್ಯವಸ್ಥೆ ಎಲ್ಲ ಕೂಡ ಮಾಡ್ತಾರೆ, ಎಲ್ಲ ಕೂಡ ಭಾಗವಹಿಸಿ. ಇದಾದ ನಂತರ ಒಂದೊಂದೇ ವಾರ್ಡ್ನಲ್ಲಿ ಮೇಡಮ್ ಕಾರ್ಯಕ್ರಮ, ಅದಾದಮೇಲೆ ಜಂಟಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕೂಡ ಮಾಡೋಣ. ಏನಪ್ಪ ಅಂತಂದರೆ, ಈ ಕ್ಷೇತ್ರದಲ್ಲಿ 4 ಸಾರಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಮಂತ್ರಿ ಕೂಡ ಆಗಿದ್ದೇನೆ. ಈ ಕ್ಷೇತ್ರಕ್ಕೆ ಏನಾದರೂ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ಈ ಡೆವಲಪ್ಮೆಂಟ್ ಅಂತಲ್ಲ, ಎಲ್ಲ ಥರದ್ದು ಈ ಕ್ಷೇತ್ರಕ್ಕೆ ಏನು ಮಾಡ್ಬೋದು ಅಂತಕ್ಕಂಥ ಚಿಂತನೆಯಿಂದ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲರೂ ನಮಸ್ಕಾರ, ಒಳ್ಳೆಯದು.